ಕೇಸು ಡಿಸ್ಮಿಸ್ ಆಯಿತು, ಅದಕ್ಕೋಸ್ಕರ ಕರೆದಿದ್ದು. ಮತ್ತು ಟ್ರೈಲರ್ ಲಾಂಚ್ ಇವೆಂಟಿಗೆ ಕರೆದಿದ್ದು. ನೀವೆಲ್ಲರೂ ಬಂದಿರೋದು ನಮಗೆ ಖುಷಿ ಆಗ್ತಾ ಇದೆ. ಡೈರೆಕ್ಟರ್ ಮಾತಾಡ್ತಾರೆ ಮುಂದಕ್ಕೆ. ಇವತ್ತು ವಿಶೇಷವಾಗಿ ತುರ್ತು ಎಮರ್ಜೆನ್ಸಿ ಪ್ರೆಸ್ ಮೀಟ್ ಕರಿತೇವೆ. ಹಾಗಾಗಿ ಈ ಪ್ರೆಸ್ ಮೀಟ್ಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ದೇವಿ ಸುರೇಶ್ ಸರ್ ಬಂದಿದ್ದಾರೆ, ನಮ್ಮ ಕೋ ಡೈರೆಕ್ಟರ್ ಮಂಜುನಾಥ್ ಇದ್ದಾರೆ, ನಮ್ಮ ಕಲಾವಿದರಾದಂಥ ಭೀಷ್ಮ ರಾಮಯ್ಯ ಅವರಿದ್ದಾರೆ, ಲಕ್ಷ್ಮಣ್ ಪೂಜಾರಿ ಇದ್ದಾರೆ, ಮತ್ತು ವೀರಂಕೇಶ್ ಅವರಿದ್ದಾರೆ. ಜೊತೆಗೆ ನಮ್ಮ ನಾಯಕ ನಟರು ಮತ್ತು ನಿರ್ಮಾಪಕರಾದಂಥ ತನುಷ್ ಶಿವಣ್ಣ ಅವರು ಕೂಡ ಭಾಗವಹಿಸಿದ್ದಾರೆ. ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನೆಂದರೆ, ಸನ್ಮಾನ್ಯ ಶ್ರೀ ದರ್ಶನ್ ಸರ್ ಮತ್ತು ವಿಜಯಲಕ್ಷ್ಮಿ ಮೇಡಮ್ ಅವರು ನಮ್ಮ ಮೇಲೆ ಬಾಸ್ ಸಿನಿಮಾ ಬಿಡುಗಡೆಯಾಗಬಾರ್ದು ಅಂತ ಹೇಳಿ ಸ್ಟೇಗೆ ಹೈಕೋರ್ಟ್ನಲ್ಲಿ MFA ಫೈಲ್ ಮಾಡಿದರು. ಅದನ್ನು ಕೋರ್ಟ್ ಡಿಸ್ಮಿಸ್ ಮಾಡಿದೆ ಮತ್ತು ಟ್ರೈಲರ್ ಲಾಂಚನ್ನು ನಾವು ಮಾಡ್ತಾ ಇದ್ದೇವೆ. ಇಲ್ಲಿ ನಾವು ಏನು ವಿಷಯ ಹೇಳಕ್ಕೆ ಬರ್ತಾ ಇದ್ದೇವೆ ಅಂದರೆ, ಸ್ಪಷ್ಟವಾಗಿ ಹೇಳ್ತೇವೆ, ಬಾಸ್ ಚಲನಚಿತ್ರ ನಿರ್ದೇಶಕನ ಕಾಲ್ಪನಿಕ ಕತೆ. ಇಲ್ಲಿ ಯಾವುದೇ ವ್ಯಕ್ತಿಗೆ ಬದುಕಿರುವವರಿಗಾಗಲಿ ಅಥವಾ ಮರಣ ಹೊಂದಿರುವವರಿಗಾಗಲಿ ಯಾವುದೇ ರೀತಿ ಹರ್ಟ್ ಮಾಡೋದಾಗಲಿ ನೋಯಿಸೋದಾಗಲಿ ಮಾಡೋದಿಲ್ಲ. ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಅವರು ಹೋಗಿದ್ದರು, ಭವಿಷ್ಯ ಅವ್ರಿಗೂ ಗೊತ್ತಾಗ್ಬೋದು. ಮುಂದೊಂದು ದಿನ ನಮಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಆಶಾಭಾವನವಿದೆ. ಸೊ ನಾವು ಇವತ್ತು ಟ್ರೈಲರ್ ಲಾಂಚ್ ಇವೆಂಟ್ ಮಾಡಿದ್ದೇವೆ. ಸೊ ನಿಮ್ಮ ಸಪೋರ್ಟ್ ಎಲ್ಲರಿಗೂ ಇರಲಿ ಅಂತ ಕೇಳ್ಕೊಳ್ತೀನಲ್ವಾ. ರಿಲೀಸ್ ಇವತ್ತೇ ಆಗುತ್ತೆ, ಇದು ಆಗಿದೆಯಾ ಸರ್? ಇಲ್ಲ ಸರ್, ಇಲ್ಲ. ಅಲ್ಲಿ ಏನಾಗಿದೆ ಅಂದರೆ, ನಮ್ಮ ಕನ್ಫ್ಯೂಷನ್ ಇತ್ತು, ರಿಲೀಸ್ ಇವತ್ತೇ ಅಂತ. ಇಲ್ಲ ಅಲ್ಲಿ ಏನಾಗಿದೆ ಅಂದರೆ ಸರ್, ಟ್ರೈಲರ್ ಲಾಂಚ್ ಅನ್ನೋದನ್ನು ನಮ್ಮ ಕೋ ಡೈರೆಕ್ಟ್ರು ಅಲ್ಲಿ ಜಡ್ಜ್ಮೆಂಟ್ ಆದಾಗ ಟೈಪ್ ಮಾಡ್ತಿದ್ರು. ಆ ಟೈಪಿಕಲ್ ಮಿಸ್ಟೇಕಿಂದ ಇವತ್ತು ಆಗ್ತಾ ಇಲ್ಲ ಸರ್, ರಿಲೀಸ್ ಆಗ್ತಾ ಇಲ್ಲ ಸರ್. ನೀವೀಗ ಒಂದು ಕ್ಯಾಪ್ಷನ್ ಹೇಳಿದ್ರಿ, ಅಂದರೆ ಇದು ಕಾಲ್ಪನಿಕ ಹಾಗೆ ಅಂತ. ಬಟ್ ಟ್ರೈಲರ್ ನೋಡಿದಾಗ ಅದೆಲ್ಲವನ್ನ ದಾಟಿ ಅದು ಏನು ಅನ್ಕೊಂಡಿದ್ವಿ ಅದೇ ಸಿನಿಮಾ ಅಂತ ನಮ್ಮ ಥರ ಎಲ್ಲ ಓಟ್ ಕ್ಯಾರಿ ಆಗಿದೆ. ಖಂಡಿತ ಡೆಫಿನೆಟ್ಲಿ ಇಲ್ಲ ಸರ್. ಇದು ನಿರ್ದೇಶಕನ ಕಾಲ್ಪನಿಕ ಕತೆ. ನಾನು ಡೇ ಒನ್ನಿಂದನೇ ಹೇಳ್ತಾ ಇದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ಇದು ಕಾಲ್ಪನಿಕ ಕತೆ. ಯಾವುದೇ ನೈಜ ಘಟನೆಗಳನ್ನು ತಗೊಂಡು ಮಾಡಿರುವಂಥ ಘಟನೆ ಇಲ್ಲ ಸರ್. ಓಕೆ, ಬಟ್ ಏನೇನೆಂದರೆ ಈ ಪರ ಮತ್ತು ವಿರೋಧ ಅಂತ ಇರುತ್ತೆ. ಇಲ್ಲಿಗ ಟ್ರೇಲರ್ ನೋಡಿದಾಗ ಏನಾಗಿದೆ, ಅದೆಲ್ಲ ತುಂಬ ಪಾಸಿಟಿವ್ ಲೈನಲ್ಲೇ ಏನೋ ಕ್ಯಾರಿ ಆದಾಗಿದೆ ಅನಿಸ್ತಾ ಇದೆ. ಅದೆಲ್ಲ ಪಾಸಿಟಿವ್ ಲೈನಲ್ಲೇ ಅಂದರೆ ಅವ್ರ ಪರವಾಗೇ ಇದೆಯೇನೋ ಅಂತ ಅನ್ಸುತ್ತೆ ಅದು ಅಂತ. ಈಗ ಕೇಸ್ ಈಗ ಏನಾಗಿದೆ ಗೊತ್ತಾ, ನೀವು ಇನ್ಸ್ಪೆಕ್ಟರ್ ಹೇಳ್ತಾರೆ ಒಂದನ್ನ ಕೇಸ್ ಇದು A10 ಹಾಕ್ತೀನಿ A1 ಹಾಕ್ತೀನಿ ಅಂತ. ಸೊ ಈ ವಿಚಾರ ಎಲ್ಲ ಮುಂದೆ ಅದು ಇಶ್ಯೂ ಅನ್ಸಲ್ವಾ ನಿಮ್ಗೆ? ಇಲ್ಲ ಸರ್, ದಯವಿಟ್ಟು ನೀವು ಯಾಕೆ ಎಲ್ಲನೂ ಕೂಡ ಅದಕ್ಕೆ ಕಂಪ್ಯಾರಿಸನ್ ಮಾಡ್ತೀರಾ? ನಾವು ನೋಡಿದಾಗ ಅನ್ಸಲ್ವಾ? ಇಲ್ಲ, ನೀವು ದಯವಿಟ್ಟು ಒಂದು ಕ್ರೈಮ್ ಥ್ರಿಲ್ಲರ್ ಕಥೆಯ ಅಂದರ ಇರುವಂತಹ ಚಿತ್ರಗಳಲ್ಲಿ ಎಲ್ಲ ಬರುತ್ತೆ. ಇಲ್ಲಿ ನಮ್ಮ ಸಿನಿಮಾದು ಯಾವುದೇ ಒಂದು ನೈಜ ಘಟನೆಯನ್ನು ತೆಗೆದುಕೊಂಡು ನಾವು ಮಾಡಿಲ್ಲ ಸರ್. A1, A2, A3, A4 ಅನ್ನೋದು ಎಲ್ಲ ಕ್ರೈಮಲ್ಲೂ ಇರುವಂಥದ್ದು. ಸೊ A10 ಅಂದಿದ ತಕ್ಷಣ ಕನೆಕ್ಟ್ ಮಾಡ್ಕೊಳ್ಳೋದಕ್ಕಾಗತ್ತೆ? ಇಲ್ಲ ಸರ್. ಇವಾಗ ನಾವು ಆದಷ್ಟು ಬೇಗ ವಿಜಯಲಕ್ಷ್ಮಿ ಮೇಡಮ್ ಅವ್ರ ಜೊತೆ ಮಾತಾಡ್ತೀವಿ, ಕೂತ್ಕೊಂಡು ಅದ್ರ ವಿಚಾರವಾಗಿ ಮಾತಾಡ್ಬಿಟ್ಟು ಒಂದು ತೀರ್ಮಾನಕ್ಕೆ ಬರ್ತೀವಿ. ಏನಕ್ಕೆ ಅಂತ ಹೇಳಿದ್ರೆ, ಇದು ಮುಂದೆ ಡ್ರ್ಯಾಗ್ ಮಾಡ್ಕೊಂಡು ಹೋಗೋದು ಬೇಡ. ನಮ್ಮದು ಕಳಕಳಿಯ ಮನವಿ ಏನು ಅಂತ ಹೇಳಿದ್ರೆ, ಒಂದು ಇಷ್ಟು ದಿನ ಆಯಿತು, ಗೆದ್ವಿ ಸೋತ್ವಿ ಅನ್ನೋ ಪ್ರಶ್ನೆ ಬರಲ್ಲ ಇಲ್ಲಿ. ನಾವು ಗೆದ್ವಿ ನಾವು ಸೋತ್ವಿ ಅನ್ನೋ ಪ್ರಶ್ನೆ ಬರಲ್ಲ ಇಲ್ಲಿ. ಪ್ರಶ್ನೆ ಬರೋದೇನು ಅಂತ ಹೇಳಿದ್ರೆ, ಕನ್ನಡ ಸಿನಿಮಾ ಅಳಿವು ಉಳಿವು ಎರಡೇ. ನಾವೆರಡರ ಬಗ್ಗೆ ಮಾತಾಡ್ಕೊಂಡು ಮುಂದೆ ಹೋಗೋಣ ಅಷ್ಟೇ ಸರ್. ಈಗ ಕಾಂಟ್ರವರ್ಸಿ ಆಗೋಯ್ತು ಸರ್, ಕಾಂಟ್ರವರ್ಸಿ ಮಾಡ್ಕೊಂಡ್ವಿ, ಕೇಸು ಆಯಿತು, ಕೇಸ್ನು ದಾಟ್ಕೊಂಡು ಎಲ್ಲ ಬಂದ್ವಿ. ಮತ್ತೆ ಹೇಳ್ಕೊಂಡು ಒಂದು ಕೂಸನ್ನ ಯಾಕೆ ಸಾಯಿಸೋದು ಅಲ್ವಾ ಸರ್? ಈಗ ಪರ್ಟಿಕ್ಯುಲರ್ ಆಗಿ ಈ ಸಿನಿಮಾ ಕಾಂಟ್ರವರ್ಸಿಯಿಂದಾನೇ ಶುರುವಾಗಿದೆ, ಈಗಲೂ ಕೂಡ ಕಾಂಟ್ರವರ್ಸಿಲೇ ಇದೆ. ಅಂದ್ರೆ ಕೋರ್ಟ್ ಮೆಟ್ಲೆ ಇರ್ತಕ್ಕಂಥದ್ದು. ಇವತ್ತು ಎಕ್ಸಾಕ್ಟ್ ಆಗಿ ಏನಾಯ್ತು ಕೋರ್ಟ್ ಅಲ್ಲಿ ಅನ್ನುವಂಥದ್ದು, ಜೊತೆಗೆ ಅಲ್ಲಿ ಅಂದ್ರೆ ಅವರ ಪರವಾಗಿರುವಂತಹ ವಕೀಲರಾಗಿರ್ಬೋದು ಮತ್ತೆ ಅವರ ವಾದ ಏನಾಗಿತ್ತು ಅಂತ. ಇಲ್ಲ, ವಾದ ಎಲ್ಲ ವಿಜಯಲಕ್ಷ್ಮಿ ಮೇಡಮ್ ಮತ್ತೆ ದರ್ಶನ್ ಸರ್ ಪರವಾಗಿರುವಂತಹ ವಿಚಾರ, ವಾದ ಎಲ್ಲ ಮುಗಿದೋಯ್ತು. ವಾದ ಎಲ್ಲ ಮುಗಿದಿರೋ ಅಂತ ಟಾಪಿಕ್ ಇದು. ಅಂದ್ರೆ ಇವತ್ತಿದ್ದು ಬರೀ ಆರ್ಡರ್ಸ್ ಮಾತ್ರ. ಅಂದ್ರೆ ಅಡ್ಮಿಷನ್ ಅಂತ ಇತ್ತು,
ಓವರಲ್ ಆಗಿ ಆರ್ಡರ್ ಕೊಟ್ಟರು. ಏನಂತ ಕೊಟ್ಟರು, ಇದು ಕೇಸ್ ಹ್ಯಾಸ್ ಬಿನ್ ಡಿಸ್ಮಿಸ್ಡ್ ಅಂತ ಕೊಟ್ಟರು ಅಷ್ಟೇ, ಬೇರೆ ಏನೂ ಇಲ್ಲ ಅಲ್ಲಿ. ಅವರು ಏನು ದರ್ಶನ್ ಸಾರು ಮತ್ತು ವಿಜಯಲಕ್ಷ್ಮಿ ಮೇಡಮ್ ಅವರು ಫೈಲ್ ಮಾಡಿದ್ರು MFA, ಅದನ್ನು ಡಿಸ್ಮಿಸ್ ಮಾಡಿದ್ದಾರೆ. ಸಿವಿಲ್ ಕೋರ್ಟಲ್ಲಿ ಎಕ್ಸ್ಪಾರ್ಟಿ ಇಂಜೆಕ್ಷನ್ ತೊಗೊಂಡಿದ್ರು, ಅದರ ಮೇಲೆ ನಾವು ಡಿಸ್ಮಿಸ್ ಮಾಡಬೇಕು ಅಂತ ಹಾಕೊಂಡಾಗ ಅದನ್ನು ಸಿವಿಲ್ ಕೋರ್ಟ್ ವೆಕೇಟ್ ಮಾಡ್ತು. ಸೊ ಬಾಸ್ ಸಿನಿಮಾ ರಿಲೀಸ್ ಮಾಡಬಹುದು ಅಂತ ಹೇಳಿ ಅದರ ಮೇಲೆ ಅವರು ಹೈಕೋರ್ಟ್ ಅಪೀಲ್ ಹೋಗಿದ್ರು. ಸುಮಾರು 1.5 ತಿಂಗಳಿಂದ ವಾದ ವಿವಾದಗಳು ನಡೆದುಕೊಂಡು ಬಂತು. ಇವತ್ತು ಆರ್ಡರ್ಸ್ಗೆ ಪೋಸ್ಟ್ ಮಾಡಿದ್ರು ಹೈಕೋರ್ಟ್ನಲ್ಲಿ. ಹಾಗಾಗಿ ಸೊ ಅವ್ರು ಆಗ್ತಂಥ MFAನ ವಜಾ ಮಾಡಿದ್ದಾರೆ. ಸೊ ನಮ್ಮ ಬಾಸ್ ಸಿನಿಮಾ ರಿಲೀಸ್ ಮಾಡಬಹುದಾಗಿದೆ. ಸರ್, ಈಗ ಬೇಸ್ಡ್ ಆನ್ ಟ್ರೂ ಸ್ಟೋರೀಸ್ ಅಂತ ನೀವು ಒಂದು ಮೆನ್ಷನ್ ಮಾಡಿದ್ರಿ, ಮೋಸ್ಟ್ಲಿ ಅದನ್ನ ರಿಮೂವ್ ಮಾಡಕ್ಕೆ ಹೇಳಿದ ನಾನು ಹೇಳೋದು ಮರ್ತಿದ್ದೆ. ನಾವೇನೇನೆ ಅದಕ್ಕೆ ಈ ಎಲ್ಲ ಕಾಂಟ್ರವರ್ಸಿ ಅದಾದಮೇಲೆ ಎಲ್ಲ ಯಾರ ಭಾವನೆಗೂ ನಾವು ನೋವು ಮಾಡಬಾರ್ದು ಅನ್ನೋದನ್ನು ನಾವೇ ಮೆಮೊ ಆಗ್ತಾ ಹೈಕೋರ್ಟ್ಗೆ, ನಾವೇ ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ನ ಕಟ್ ಮಾಡ್ತೀವಿ ಅಂತ ಕೋರ್ಟ್ಗೆ ನಾವೇ ನಮ್ಮ ವಕೀಲರಾದಂತಹ ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷರಾದಂಥ ವಿವೇಕ್ ಸುಬ್ಬಾರೆಡ್ಡಿ ಅವರು ಸರ್ ನಮ್ಮ ಪರವಾಗಿ ವಾದಿಸ್ತಾ ಇದ್ರು, ಮತ್ತು ಸಿಟಿ ಸಿವಿಲ್ ಕೋರ್ಟಲ್ಲಿ ಮತ್ತು ಹೈಕೋರ್ಟಲ್ಲಿ. ಬಹುಶಃ ಇವತ್ತು ಈ ಸಿನಿಮಾ ಏನು ಹೊರಗಡೆ ಬರ್ತಾ ಇದೆ ಅಂದರೆ ಅದು ನಮ್ಮ ವಕೀಲರ ತಂಡದ ಗೆಲುವು ಅಂತ ಹೇಳ್ಬೋದು, ನಮ್ಮ ಗೆಲುವು ಅಂತ ಏನಿಲ್ಲ. ಪ್ರತಿ 1.5 ತಿಂಗಳು ಅವರಿರೋ ಬ್ಯುಸಿ ಶೆಡ್ಯೂಲಲ್ಲಿ ನಮ್ಮ ಸೀನಿಯರ್ ವಿವೇಕ್ ರೆಡ್ಡಿ ಸರ್ ಅವರು ಎಷ್ಟು ಟೈಮ್ ಕೊಟ್ಟರು ಅಂದರೆ ನಮಗೆ, ಬಾಮ ನೀನು ನಮ್ಮ ಹುಡುಗ ನೀನು ಒಬ್ಬ ವಕೀಲ ಮಾಡಿದ್ಯಾ, ಬಾ ನಾನಿದ್ದೀನಿ ನಾನು ಮಾಡು ಅಂತ ಹೇಳಿ ಬೆನ್ತೊಟ್ಟಿ ಇವತ್ತು ನಮಗೆ ಜಸ್ಟಿಸ್ ಕೊಡಿಸಿದ್ದಾರೆ. ನಾವು ಮೊದಲು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಜೊತೆಗೆ ಏನು ವಿವೇಕ್ ಸುಬ್ಬಾರೆಡ್ಡಿ ಸರ್ ಆಫೀಸಲ್ಲಿರೋಂಥ ಕೊಲೀಗ್ಗಳು ಪ್ರತಿಯೊಬ್ಬರು ಕೂಡ ಎಷ್ಟು ಜನ ಕೊಲೀಗ್ಸ್ ಇದ್ದಾರೆ. ನಮ್ಮ ರಾಜನ್ ಅವರು ವಕೀಲರಾದವರು, ಮತ್ತು ಅರ್ಪಿತಾ ಅವರು, ಯುಕ್ತ ಅವರು, ಮತ್ತು ಕೃತಿಕಾ, ಶಿರೀಷ, ಇನ್ಕ್ಲೂಡಿಂಗ್ ಎಲ್ಲ ನಮ್ಮ ಮಂಜು, ಆಮೇಲೆ ಅಸದ್ ಖಾನ್ ಅಂತ ಟೀಮು, ಇನ್ನೂ ಅನೇಕ ಹೆಸರಿದೆ. ಒಂದು 15 ಜನ ಕೆಲಸ ಮಾಡ್ತಾರೆ. ಪ್ರತಿಯೊಬ್ಬರು ಎಷ್ಟು ದುಡಿದಿದ್ದಾರೆ ಅಂದರೆ ಅದಕ್ಕೆ ಹೇಳ್ಬಾರ್ದು. ಎಷ್ಟು 100 ಸೈಟೇಷನ್ಗಳನ್ನು ತಗೊಂಡೋಗಿ ಇಡೀ ಇಂಡಿಯಾದಲ್ಲಿರೋ ಒಂದೊಂದು ಸ್ಟೇಟಲ್ಲಿರೋ ಸೈಟೇಷನ್ಗಳನ್ನ ತಗೊಂಡೋಗಿ ಕೋರ್ಟ್ ಮಾಡಿ ಅವರು ನಮಗೆ ಇವತ್ತು ಈ ಗೆಲುವು ತಂದುಕೊಟ್ಟಿದ್ದಾರೆ. ಸರ್, ಈಗ ಆಲ್ರೆಡಿ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ರಿ, ಬಟ್ ತಡೆ ಬಂತು. ಓಕೆ ತನೀಶ್ವರಿ, ಅಂದರೆ ಈಗ ಮತ್ತೆ ನೋಡೋಕೆ ಹೊರಟ್ರೆ ಅದು ಎಲ್ಲೋ ಶೇಡ್ ಹಾಗೆ ಇದೆ ಅಂತ ಅನ್ಸುತ್ತೆ. ಆಸ್ ಯೂಶುವಲ್ ಈಗ ದರ್ಶನ್ ಅವ್ರ ವಿಚಾರವಾಗಿ ಕೂಡ ಅವ್ರು ಜೈಲಿಂದ ಹೊರಗೆ ಬಂದರೆ ರಾಜಕೀಯಕ್ಕೆ ಬರ್ಬೋದು, ಈ ಥರದ್ದೆಲ್ಲ ವಿಚಾರಗಳು ಚರ್ಚೆಯಲ್ಲಿದೆ. ಓಕೆನಾ? ಈ ನೀವು ಕೊನೆಯದಾಗಿ ಹೇಳುವಂಥ ಒಂದು ಡೈಲಾಗ್ ಅಂದ್ರೆ, ನಾನು ಎಂದೆಂದಿಗೂ ನಿಮ್ಮ ದಾಸ ಅನ್ನೋ ರೀತಿ ಏನೋ ಬರುತ್ತೆ. ಬಾಸ್ ಎಂದಿಗೂ ನಿಮ್ಮ ದಾಸ, ಬಾಸ್ ಎಂದಿಗೂ ನಿಮ್ಮ ದಾಸ ಅಂತ, ನಿಮ್ಮ ಸೇವೆಗೆ ಸದಾ ಸಿದ್ಧ ಹೇಳಿ. ಅದೇ ಡೈಲಾಗ್ ಇರೋದು. ಅದೇ ಡೈಲಾಗು ಮತ್ತೆ ಒಂದ್ ರೀತಿ ಕನೆಕ್ಟ್ ಆದಂಗೆ ಅನ್ಸಲ್ವಾ ಅಂತ? ಇಲ್ಲ ಸರ್, ಈಗ ಅದು ಸೆನ್ಸಾರ್ ಆಗಿದೆಯಾ? ಸೆನ್ಸಾರ್ ಆಗಿದೆ. ಈ ಡೈಲಾಗ್ ಸಿನಿಮಾದಲ್ಲಿದೆ ಸರ್. ನೀವು ಈಗ ಏನು ಯೂಟ್ಯೂಬಲ್ಲಿ ನೋಡ್ತಿದ್ದೀರಾ ಎಲ್ಲ ಸೆನ್ಸಾರ್ ಆಗಿರೋಂಥದ್ದು, ಆದರೆ ಈ ಟ್ರೈಲರ್ ಸೆನ್ಸಾರ್ ಆಗಿಲ್ಲ. ಡೈಲಾಗ್ಗಳು ಇರೋ ಸಿನಿಮಾದಲ್ಲಿರೋ ಅಂಥವನ್ನೇ ತೆಗೆದುಕೊಂಡ ಹಾಕಿದ್ದೇವೆ. ನೀವು ಟೀಸರ್ ಟ್ರೈಲರ್ ಏನೇನು ನೋಡಿದ್ರಿ ಅದೆಲ್ಲ ಸಿನಿಮಾದಲ್ಲಿರೋಂಥದ್ದೇ. ಬಟ್ ಟ್ರೈಲರ್ ಸೆನ್ಸಾರ್ ಆಗಿಲ್ಲ ಸರ್. ಟ್ರೈಲರ್ ಸೆನ್ಸಾರ್ ಆಗಿಲ್ಲ. ನೀವ್ ಹೇಳ್ದಂಗಿತ್ತಾಗ್ಲೇ ಹೇಳಿ ಮೇಡಮ್. ಅದೇ ಹತ್ರ ಅಂದ್ರೆ ರಿಯಾಲಿಟಿಗೆ ಹತ್ರ ಇರುವಂತ ಕೇಸಿಗೆ ಸಂಬಂಧಪಟ್ಟಂತ ದೃಶ್ಯಗಳೇನಾದ್ರು ರಿಲೇಟೆಡ್ ಇದ್ರೆ ತೆಗಿಬೇಕು ಅಂತ. ಸೊ ತೆಗಿಯೋದಾದ್ರೆ ಎಷ್ಟು ತೆಗಿಬೇಕಾಗುತ್ತೆ ಸರ್? ಅಲ್ಲ, ಕೋರ್ಟ್ ಏನು ಹೇಳ್ತಾ ಅಂದ್ರೆ, ನಾವು ಹಾಕಿದ್ವಲ್ಲ ಟೀಸರ್ ಅಲ್ಲಿ ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಅಂತ, ಅದನ್ನ ನಾವೇ ವಾಲಂಟ್ರಿಯಾಗಿ ಮ್ಯಾಮ್ ಹಾಕಿದ್ದು, ಅದನ್ನ ತೆಗಿತೀವಿ ಅಂತ ಹೇಳಿ, ಕಟ್ ಮಾಡ್ತೇವೆ ಅಂತ ಹೇಳಿ ಅದನ್ನ ಹೇಳಿದ್ದಾರೆ. ಜೊತೆಗೆ ಇನ್ನ ಓರಲ್ಲಿ ಕೆಲವು ವಿಷಯಗಳನ್ನ ಹೇಳಿದ್ರು, ಅವುಗಳು ಇನ್ನ ನಮ್ಮ ಕೈಗೆ ಸಿಕ್ಕಿಲ್ಲ. ಏನು ಹೈಕೋರ್ಟು ನಮಗೆ ಡೈರೆಕ್ಷನ್ ಕೊಟ್ಟಿದೆ ಅದನ್ನ ಚಾಚು ಚೊಪ್ತೆ ಮಾಡೇ ಮಾಡ್ತೇವೆ. ಅದನ್ನೆಲ್ಲ ನಮ್ಗೆ ಆರ್ಡರ್ ಕಾಪಿ ತಗೊಂಡು ಅದರಲ್ಲಿ ಏನೇನು ಒಂದೊಂದು ಪಾಯಿಂಟ್ ಹೇಳಿದೆ ಅದಕ್ಕೆ ಬದ್ಧವಾಗೇ ನಾವು ಸಿನಿಮಾ ರಿಲೀಸ್ ಮಾಡ್ತೇವೆ. ಭವಿಷ್ಯ ನಾವು ಅನ್ಕೊಂಡಿದ್ದಂಗೆ ಆಗಿದ್ರೆ ಸುಮಾರು ಒಂದು 120-130 ಥಿಯೇಟ್ರುಗಳು ನಮ್ಗೆ ಆಲೇ ಇತ್ತು ಈ ಈವ್ನಿಂಗ್ ಮಾಡೋದಕ್ಕೆ. ನಮ್ಮ ವಕೀಲರು ಏನು ಹೇಳಿದ್ರು, ಬೇಡ ಆ ಕೈಗೆ ಆರ್ಡರ್ ಕಾಪಿ ಬರಲಿ, ಸುಮ್ಮನೆ ತಿರ್ಗಾ ಸಮಸ್ಯೆಗಳು ಸಿಗಾಕೊಳ್ಳೋದು ಬೇಡ ಅಂತ ಹೇಳಿದ್ರು. ಅದಕ್ಕಾಗಿ ನಾವು ಹೋಲ್ಡ್ ಮಾಡಿದ್ದೇವೆ. ಯಾವಾಗ ರಿಲೀಸ್
ಸರ್ ರಿಲೀಸು ನಾವು ಸದ್ಯದಲ್ಲೇ ಅನೌನ್ಸ್ ಮಾಡ್ತೀವಿ ಸರ್, ಸದ್ಯದಲ್ಲೇ ಅನೌನ್ಸ್ ಮಾಡ್ತೀವಿ, ಸದ್ಯಕ್ಕೆ ಹೇಳ್ತೀವಿ ಸರ್. ಆತಂಕ ಏನಿಲ್ಲ ಸರ್, ಆತಂಕ ಕ್ಲಿಯರ್ ಆಗಿದೆ. ಇಲ್ಲ ಇಲ್ಲ ಇಲ್ಲ, ಇವಾಗ ಹೋಗಲ್ಲ, ಕುತ್ಕೊಂಡು ಮಾತಾಡ್ತೀವಿ ಸರ್. ನಾವೇ ರಿಕ್ವೆಸ್ಟ್ ಮಾಡ್ತೀವಿ. ಇಲ್ಲ ಇವಾಗ ಏನು ಅಂತ ಹೇಳಿದ್ರೆ ಚೆಕ್ ಮಾಡ್ತಾರೆ ಸರ್? ಹೋಗ್ಬಿಟ್ಟು ವಿಜಯಲಕ್ಷ್ಮಿ ಮೇಡಮ್ ಅವ್ರ ಹತ್ರ ಅಲ್ಲ, ಡೇ ಒನ್ ಇಂದನೂ ಮಾತಾಡಕ್ ಟ್ರೈ ಮಾಡಿದೀವಿ ಸರ್. ಡೇ ಒನ್ ಇಂದನೂ ಮಾತಾಡಕ್ ಟ್ರೈ ಮಾಡಿದೀವಿ. ಬೇರೆ ಮುಖಾಂತರ ಹೋಗ್ಬಿಟ್ಟು ಮಾತಾಡ್ತೀವಿ, ಕುತ್ಕೊಂಡು ಮಾತಾಡ್ತೀವಿ. ಮೀಡಿಯಾದಲ್ಲಿ ಲೆಕ್ಕ ಹೇಳೋದು ಬೇಡ, ಅದು ಸುಮಾರಾಗಿದೆ, ಸಾಕಷ್ಟು ಆಗಿದೆ. ಬರೀ ಅದೊಂದೇ ಅಲ್ವಲ್ಲ, ಇವಾಗ ಫೈನಾನ್ಸ್ಗೂ ತೊಗೊಂಡಿರ್ತೀವಿ, ಸಿನಿಮಾ ಖರ್ಚಾಗಿರೋ ದುಡ್ಡೆಲ್ಲ ಫೈನಾನ್ಸ್ಗೆ ತೊಗೊಂಡಿರ್ತೀವಿ. ಅದು ಬಡ್ಡಿ ಡೈಲಿ ಪ್ರಕಾರ ಹೋಗ್ತಾ ಇರುತ್ತೆ, ಮಂತ್ಲಿ ಪ್ರಕಾರ ಹೋಗ್ತಾ ಇರುತ್ತೆ. ಅದೆಲ್ಲ ತುಂಬ ಒಂದು ತಿಂಗಳು ಡಿಲೇ ಆಯಿತು ಅಂತ ಹೇಳಿದ್ರೆ ನನಗೆ ಒಂದು 15 ಲಕ್ಷ ಲಾಸ್ ಆಗುತ್ತೆ. ನೀವು ಬಿಟ್ಟಿರೋ ಇಲ್ಲಿಂದ ಇಲ್ಲಿವರೆಗೆ ಒಂದು ಪೋಸ್ಟ್ ಇರ್ಬೋದು ಅಥವಾ ಬಿಟ್ಟಿರೋ ಎಲ್ಲ ಕಂಟೆಂಟ್ ಒಂದಿದ್ದು ಒಂದು ಗೆಲುವು ನೋಡೋದಕ್ಕೆ ನಿಮ್ಮ ಧ್ವನಿಯಲ್ಲಿ ಅದು ತೊಳಲಾಟ ಇನ್ನೂ ಕೂಡ ಇದೆ, ಅಂದ್ರೆ ಎಲ್ಲವೂ ಕೂಡ ಮುಗಿದು ಬಿಡ್ಲಿ ಬೇಗ ಅಂತ. ಆಗಸ್ಟ್ ಅಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳು ಲೈನ್ ಅಪ್ ಅಲ್ಲಿ ಇದೆ, ನಿಮಗೂ ಗೊತ್ತಿದೆ. ಆ ಸೈಕಲಾಜಿಕಲ್ ಸ್ಟ್ರೆಸ್ ಹೇಗಿದೆ ಅಂತ ಇಲ್ಲ? ಇಲ್ಲ, ಅದು ಸ್ಟ್ರೆಸ್ ಏನಿಲ್ಲ. ನಮಗೆ ನಮ್ಮ ಸಿನಿಮಾ ಮೇಲೆ 100% ಕಾನ್ಫಿಡೆನ್ಸ್ ಇದೆ. ನಮಗೆ 10 ಸಿನಿಮಾಗಳ ಮಧ್ಯೆ ನಮ್ಮ ಸಿನಿಮಾ ಬಂದ್ರೂ ಗೆದ್ದೇ ಗೆಲ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ನಮ್ಮ ಸಿನಿಮಾಗಳ ಮಧ್ಯೆ ನಾವು ಬರಲ್ಲ, ಅಂದರೆ ನಮ್ಮ ಕನ್ನಡ ಭಾಷೆ ಸಿನಿಮಾಗಳ ಮಧ್ಯೆ ನಾವು ಬರಲ್ಲ, ದೊಡ್ಡ ದೊಡ್ಡ ಸಿನಿಮಾಗಳ ಮಧ್ಯೆ. ಹಂಗಂತ ನಾವು ಬರ್ದಂಗೂ ಇರೋದಕ್ಕಾಗಲ್ಲ. ಸೊ ಆಗಸ್ಟಲ್ಲಿ ದೊಡ್ಡ ಸಿನಿಮಾ ಬರ್ತಾ ಇದೆ, ಸಣ್ಣ ಸಿನಿಮಾ ಬರ್ತಾ ಇದೆ, ಅದೆಲ್ಲ ನೋಡ್ಕೊಂಡು ಕೂತ್ಕೊಳ್ಳಲ್ಲ ಸರ್. ಒಳ್ಳೆ ರೈಟ್ ಟೈಮ್ ನೋಡಿಕೊಂಡು ಬಂದ್ಬಿಡ್ತೀವಿ. ನಾವು ಆ್ಯಕ್ಚುಲಿ ನಾವು ಪ್ಲ್ಯಾನ್ ಪ್ರಕಾರ ಕೋರ್ಟ್ ಕೇಸ್ ಏನಾದರೂ ಮಂಗಳವಾರ ಅಥವಾ ಬುಧವಾರ ಏನಾದರೂ ಆಗಿದ್ರೆ ಈ ಫ್ರೈಡೇ ಬಂದ್ಬಿಡ್ತಾ ಇದ್ವಿ. ನಾವು 100% ಬರ್ತಾ ಇದ್ವಿ. ನಾವು ರೆಡಿ ಇದ್ದೀವಿ ಎಲ್ಲದಕ್ಕೂ. ನಾವು ಅದೇ ಹೇಳ್ದಲ್ಲ, ಇದು ಮತ್ತೆ ಇನ್ನು ಜಂಜಾಟ ಬೇಡ. ಇದು ಆಲ್ರೆಡಿ ಎಳ್ಕೊಂಡು ಬಂದ್ಬಿಟ್ವಿ. ಆಲ್ರೆಡಿ 4 ತಿಂಗಳಾಯಿತು. 4 ತಿಂಗಳಿಂದ ಬರೀ ಕೋರ್ಟು ಕೇಸು ಅಂತ ಓಡಾಡಿ ನಮಗೂ ಬೇಜಾರಾಗಿದೆ. ಇವಾಗ ಏನಂತ ಹೇಳಿದ್ರೆ, ಅವರು ಇವಾಗ ಬೇಕು ಅಂತ ಯಾರು ಮಾಡಲ್ಲ ಸರ್. ಗೊತ್ತಿಲ್ಲದೇನೋ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅವರು ಆಗ್ಬಿಟ್ಟಿದ್ದಾರೆ. ಕೂತ್ಕೊಂಡು ಇದನ್ನ ಸಾಲ್ವ್ ಮಾಡ್ಕೊಳ್ಳೋಣ ಅಷ್ಟೇ. ಮತ್ತೆ ಫರ್ದರ್ ಏನು ಹೋಗೋದು ಬೇಡ. ಅವರು ದೊಡ್ಡ ಮಟ್ಟಕ್ಕೆ ಸಾಧನೆ ಮಾಡಿದ್ದಾರೆ ದರ್ಶನ್ ಸರ್ ಅವರು. ಏನೋ ಒಂದು ಸಣ್ಣ ಮಿಸ್ಟೇಕ್ ಏನೋ ಆಗಿದೆ, ಅದೆಲ್ಲ ಕೋರ್ಟ್ ನೋಡ್ಕೊಳ್ಳುತ್ತೆ. ಇವಾಗ ನಮ್ಮ ಸಿನಿಮಾಗೆ ಸಂಬಂಧಪಟ್ಟಿದ್ದು ಏನಿದೆ ಅದನ್ನು ಕೂತು ಮಾತಾಡಿ ಪರಿಹಾರ ಮಾಡ್ಕೊಳ್ಳೋಣ. ನಾನು ಬೇರೆ ಮೂಲಕ ಇಷ್ಟು ದಿವಸ ಮಾತಾಡಿಲ್ಲ, ಬೇರೆ ಮೂಲಕ ಟ್ರೈ ಮಾಡಿಲ್ಲ ಅಂತ ಏನಲ್ಲ. ತುಂಬಾ ಸರ್ತಿ ಟ್ರೈ ಮಾಡಿದ್ದೆ, ಆದ್ರೆ ನನಗೆ ರೈಟ್ ಕಾಂಟ್ಯಾಕ್ಟ್ ಸಿಕ್ಕಿರಲಿಲ್ಲ. ಈಗ ಅಲ್ಲೇ ಒಂದ್ಸಲಿ ಹಿಂದೆ ಯಾರೋ ನಮ್ಮ TV9 ಮಂಗಳಾ ಮೇಡಮ್ ಏನೋ ಕೇಳಿದ್ರು, ಎಸ್ ಅಂದಿದ್ದೆ. ಅದನ್ನ ತಗೊಂಡೋಗಿ ಅದು ಅಲ್ಲಿ ಡೈರೆಕ್ಟ್ರು ಒಪ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಹಾಕೊಂಡು ಚೆನ್ನಾಗಿ ರುಬ್ಬಿದ್ರು. ನನಗೇನೆ ಏನು ಕಟ್ಟಲ್ಲಿ ನಿಮ್ಮ ಥರ ಕೇಳ್ತಾ ಇದ್ರು. ಎಸ್ ಮೇಡಮ್, ಹೇಳಿ ಮೇಡಮ್ ಅಂದೆ. ಇವರು ಡೈರೆಕ್ಟ್ರು ಒಪ್ಕೊಂಡಿದ್ದಾರೆ ಟ್ರೂ ಇವೆಂಟ್ಸ್ ಅಂತ, ಅದೇ ಪ್ರಕರಣ ಮಾಡಿದ್ದೀನಿ ಅಂತ ಅದ್ರ ಮೇಲೆ 2 ಅವರ್ ಆರ್ಗ್ಯುಮೆಂಟ್ಸ್ ಆಯಿತು. ಕಲ್ಪನೆ ಸರ್ ಅಷ್ಟೇ. ಸಿನಿಮಾ ಅನ್ನೋದೊಂದು ಫಿಕ್ಷನಲ್ ಸ್ಟೋರಿ, ಹಾಗಾಗಿ ಇದು ಫಿಕ್ಷನಲ್ ಮಾಡಿದ್ದೀವಿ ಸರ್, ನಾಟ್ ರಿಯಲ್ ಇನ್ಸಿಡೆಂಟ್ ಸರ್. ಇದು ಒಂದು ಕಲ್ಪನೆ ಸರ್, ಕಂಪ್ಲೀಟ್ಲಿ ಫಿಕ್ಷನಲ್ ಸ್ಟೋರಿ. ರಿಲೀಸ್ ಆದ್ಮೇಲೆ ಅದನ್ನ ಮಾತಾಡೋಣಲ್ಲ. ಏನ್ ಹೇಳ್ತೀವಿ ಸರ್, ಹೇಳಿ, ನೀವೇ ಹೇಳಿ. ಏನಂತ ಸರ್? ಅದೇ ಇಮ್ಯಾಜಿನೇಷನ್ ಅಂತ ಹೇಳ್ತೀವಿ. ಥ್ಯಾಂಕ್ ಯು ಸರ್, ಎಲ್ಲರೂ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಟ್ರೈಲರ್ ಏನಿಸ್ತು? ಪಾತ್ರ ಮಾಡಿದ್ದೀನಿ ಸಿನಿಮಾದಲ್ಲಿ. ತನುಷ್ ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು, ಡೈರೆಕ್ಟರ್ ಸರ್ ಲವ ಆಗಿರ್ಬೋದು, ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನನಗೆ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಲವ ಸರ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಎಷ್ಟೊಂದು ಅಡಚಣೆ ಆದರೂ ತುಂಬ ಧೈರ್ಯದಿಂದ ಮುನ್ನುಗ್ಗಿದ್ದಾರೆ. ತನುಷ್ ಅವ್ರಿಗೆ ರಿಯಲಿ ಹ್ಯಾಟ್ಸ್ ಆಫ್. ಆದಷ್ಟು ಬೇಗ ಸಿನಿಮಾ ಕೂಡ ರಿಲೀಸ್ ಮಾಡ್ತೀವಿ, ಎಲ್ಲರೂ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ ಸರ್. ನಂದು ಸೆಕೆಂಡ್ ಲೀಡಾಗಿ ಮಾಡಿದ್ದೀನಿ. ಸೆಕೆಂಡ್ ಲೀಡಾಗಿ ಒಂದು ಪ್ರಮುಖ ಪಾತ್ರ ಮಾಡಿದ್ದೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮಣ್ ಪೂಜಾರಿ. ಮೂಲತಃ ರಂಗಭೂಮಿ ಕಲಾವಿದ. ಆಡಿಷನ್ ಕೊಟ್ಟೆ. ಸೊ ಡೈರೆಕ್ಟ್ರು ಒಂದು ಪುಟ್ಟ ಪಾತ್ರ ಕೊಟ್ಟಿದ್ದಾರೆ.
ಸಿನಿಮಾ ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು, ಮೀಡಿಯಾದವ್ರದ್ದು ಸಪೋರ್ಟ್ ಇರುತ್ತೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು. ಅಲ್ಲ ಸರ್ ಬಟ್ ಅಲ್ಲಿ 2 ದಿನ ಮಾಡ್ತೀನಿ, ಅವ್ನು ಬಿಟ್ಟು ಹೋಗ್ತೀನಿ ಅಲ್ಲಿ. ಎಲ್ಲರಿಗೂ ನಮಸ್ಕಾರ. ಆಗಮಿಸಿರ್ತಕ್ಕಂಥ ಮಾಧ್ಯಮ ಮಿತ್ರರಿಗೆ, ಪತ್ರಿಕಾ ಮಾಧ್ಯಮದವರಿಗೆ, ಡಿಜಿಟಲ್ ಮಾಧ್ಯಮದವರಿಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಅಚಾನಕ್ಕಾಗಿ ಇವತ್ತು ಇದೊಂದು ಸೇರಿದ್ದು, ನಾವು ಎಲ್ಲೆಲ್ಲೋ ಇದ್ವಿ, ಇಮಿಡಿಯೇಟಾಗಿ ಫೋನ್ ಬಂತು, ಹಾಗೆ ಓಡ್ ಬಂದ್ವಿ. ಯಾವುದೇ ರೀತಿಯಾದಂಥ ಪ್ಲ್ಯಾನಿಂಗಲ್ಲಿ ಬಂದಿಲ್ಲ. ಸೊ ಓವರಾಲ್ ಸಿನಿಮಾದಲ್ಲಿ ಒಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಾವು ನಿಮ್ಮಷ್ಟೇ ಕುತೂಹಲವಾಗಿ ಸಿನಿಮಾವನ್ನು ಕಾಯ್ತಾ ಇದ್ವಿ, ಯಾಕಂದರೆ ನಾವು ಸಿನಿಮಾ ಕೂಡ ನೋಡಿಲ್ಲ ಇದುವರೆಗೂ. ನಮ್ಮ ಪಾತ್ರಗಳಿಗೆ ಡಬ್ಬಿಂಗ್ ಮಾಡಿದಾಗ ಏನು ನೋಡಿದ್ದೀವಿ ಅಷ್ಟೇ ನೋಡಿದ್ದೀವಿ. ಬಟ್ ಓವರಾಲ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಟೀಸರ್ ಇರ್ಬೋದು, ಟ್ರೈಲರ್ ಇರ್ಬೋದು, ಹಾಡುಗಳಿರ್ಬೋದು, ಎಲ್ಲ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಸಿನಿಮಾ ಕೂಡ ಅಷ್ಟೇ ಅದ್ಭುತವಾಗಿ ಮೂಡಿ ಬಂದಿರುತ್ತೆ ಅಂತ ಭಾವಿಸ್ತೀವಿ. ಸೊ ನಾವು ಆದಷ್ಟು ಕುತೂಹಲವಾಗಿದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ಹೌದು, ತುಂಬ ಬರ್ತಾ ಇದೆ. ರೀಸೆಂಟಾಗಿ ಒಂದು ಎಲ್ಲವ ಅಂತ ಹೇಳಿ ಮಾಡ್ಕೊಬಂದೆ, ಒಂದು ಮೈನ್ ವಿಲನ್ ಆಗಿ ಮಾಡ್ತಾ ಇದ್ದೀನಿ. ಒಂದು 3 ಸಿನಿಮಾ ರಿಲೀಸ್ಗಿದೆ, ಅದರಲ್ಲಿ ನಮ್ಮ ಬಾಸ್ ಸಿನಿಮಾ ಕೂಡ ಒಂದು. ಥ್ಯಾಂಕ್ ಯು. ನಮ್ಮ ಕೋ ಡೈರೆಕ್ಟರ್ ಈ ಸಿನಿಮಾದಲ್ಲಿ ಸಹ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೀನಿ. ಸಿನಿಮಾದ ಆರಂಭದಿಂದ ಇವತ್ತಿನವರೆಗೂ ಪ್ರತಿಯೊಂದು ಹಂತದಲ್ಲೂ ಸಿನಿಮಾ ಹತ್ತಿರದಿಂದ ಗಮನಿಸಿದ್ದೀನಿ. ಮತ್ತು ನಮ್ಮ ಸಿನಿಮಾ ಯಾವ ರೀತಿ ಅದ್ಭುತವಾಗಿ ಮೂಡಿ ಬಂದಿದೆ, ಪ್ರೇಕ್ಷಕರಿಗೆ ಒಂದು ಉತ್ತಮವಾದಂಥ ಮನೋರಂಜನೆ ಕೊಡೋದ್ರಲ್ಲಿ ಯಶಸ್ವಿ ಆಗುತ್ತೆ ಅನ್ನೋದು ನನ್ನ ಒಂದು ಪ್ರಾಮಾಣಿಕ ಅಭಿಪ್ರಾಯ. ಹೌದು ಸರ್. ಕಾನೂನು ಹೋರಾಟದಲ್ಲೂ ಸರಿ. ಸರ್ ಪ್ಲೀಸ್. ನೀವು speak about the movie, sir. ದೊಡ್ಡವರಾಗಿದ್ದಾರೆ ಬಿಡಿ ಸರ್, ದೊಡ್ಡವ್ರ ವಿಷಯ ಎಲ್ಲ ಯಾಕೆ ಸರ್? ಆ ಥರ ಇಲ್ಲ. ಸಡನ್ ತುರ್ತು press meet. ಕೇಸ್ ಡಿಸೈಡ್ ಆಗಲಿ, ನೀವು ಆರ್ಡರ್ ಕಾಪಿ ಕಳಿಸಿ ಹಾಕ್ತೀವಿ ಅಂದರು. ನಮ್ಮ ಹೀರೋ ಸಾಹೇಬ್ರಿಗೆ ಹೇಳಿದ್ರಂತೆ. ಹಾಗಾಗಿ ಏನಕ್ಕೆ ಪಾಪ ಅವ್ರಿಗೆ ಯಾಕೆ ರಿಸ್ಕು ಅಂತ ಹೇಳ್ಬಿಟ್ಟು ಅಷ್ಟೇ ಸರ್. ಅವ್ರಿಗೆ ಏನಂತ ಹೇಳಿದ್ರೆ ಭಯ ಇದ್ದೇ ಇರುತ್ತೆ. ಹುಡುಗರು ಅಂತ ಹೇಳಿದ್ರೆ ಇರ್ಬೇಕಾದ್ರೂ ಬಂದ್ಬಿಡ್ತಾರೆ, ನಡಿಯವರು ಏನಾಗುತ್ತೆ ನೋಡೋಣ, ಬಿಡು ನೋಡೋಣ, ಮಜಾ ಇರುತ್ತೆ ಅಂತ ಬಂದ್ಬಿಡ್ತಾರೆ. ಹುಡುಗಿರೆಲ್ಲ ಹಂಗಲ್ಲ ಪಾಪ, ಅವ್ರಿಗೆ ಮನೇಲಿ ಹೋಗ್ಬೇಡಮ್ಮ, ಏನೋ ಗೊತ್ತಿಲ್ಲ ಅನ್ನೋ ಥರ ಎಲ್ಲ ಇರುತ್ತೆ. ನಾವು ಫೋರ್ಸ್ ಮಾಡಕ್ ಹೋಗಲ್ಲ ಯಾರನ್ನ ಜಾಸ್ತಿ. ಖಂಡಿತ ಹಾಕೊಂಬನ್ನಿ ಸರ್. ನಿಮ್ಮ ಮಂದಿರದಲ್ಲಿ ಸರ್ ಸಿನಿಮಾನೇ ಮಾಡಿದೀವಂತೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೇಲೆ ನಂಬಿಕೆ ಇದೆ, ಯಾರು ಇದ್ರಲ್ಲ ಸರ್. ಕಾನೂನು ಅನ್ನೋದು ಸ್ಟ್ರಾಂಗ್ ಆಗಿದೆ ಸರ್. ಇವತ್ತು ಇಲ್ಲಿ ಕುಂತ್ಕೊಂಡು ಇಷ್ಟು ಧೈರ್ಯವಾಗಿ ಮಾಡ್ತಿದ್ದೀವಿ, ಯಾವ ಪ್ರೊಡಕ್ಷನ್ ತಗೊಳ್ದಲ್ಲೇ ಏನು ಇಲ್ದಲೆ ಅಂದರೆ ಅದು ನೀವು ಮತ್ತು ಪೊಲೀಸ್ ವ್ಯವಸ್ಥೆ ತುಂಬ. ಹೌದು ಸರ್. ಅಲ್ಲಲ್ಲ, ಒಂದು ಗ್ರಾಮೀಣ ಭಾಷೆ ಏನು ಮಾಡೋಕ್ಕಾಗುತ್ತೆ ಸರ್. ಹಾಂ, ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೊ ಮಚ್.